ಎಲ್ಲರಿಗೂ ನಮಸ್ಕಾರ. ದಾವಣಗೆರೆ ವಿಶ್ವವಿದ್ಯಾನಿಲಯ ಅಂತಿಮ BA 5ನೇ ಸೆಮಿಸ್ಟರಿನ ರಾಜ್ಯಶಾಸ್ತ್ರ ವಿಭಾಗದ 6ನೇ ಪತ್ರಿಕೆಯಾಗಿರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳ ತತ್ವಗಳು ಈ ಒಂದು ಪತ್ರಿಕೆಯ 5ನೇ ಒಂದು ಅವಧಿಗೆ 5ನೇ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ ಈ ಒಂದು ಅವಧಿನಲ್ಲಿ ನಾವು ಅಪ್ರೋಚಸ್ ಟು ದಿ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ದೃಷ್ಟಿಕೋನಗಳನ್ನು ನೋಡೋಣ. ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ದೃಷ್ಟಿಕೋನಗಳು ಅಥವಾ ವಿಧಾನಗಳನ್ನು ನೋಡೋಣ. ಈ ಒಂದು ಹಿಂದಿನ ಅವಧಿನಲ್ಲಿ ಹಿಂದಿನ ಸೆಷನ್ನಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸನ್ನು ನೋಡಿದ್ದೀವಿ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡೋದ್ರಿಂದ ಯಾವ ಮಹತ್ವ ಇದೆ ಅನ್ನೋದನ್ನು ನಾವು ಈ ಹಿಂದಿನ ಅವಧಿನಲ್ಲಿ ತಿಳ್ಕೊಂಡಿದ್ದೀವಿ. ಲರ್ನಿಂಗ್ ಅಬ್ಜೆಕ್ಟಿವ್: ಸ್ಟೂಡೆಂಟ್ ಲರ್ನ್ ದ ಅಪ್ರೋಚಸ್ ಟು ದಿ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ರಿಲೇಷನ್ ಬಿಟ್ವೀನ್ ನೇಷನ್ಸ್ ಆ್ಯಂಡ್ ಡಿಫರೆನ್ಸ್ ಅಮಂಗ್ ನೇಷನ್ಸ್. ಸೆಷನ್ ಔಟ್ಕಮ್ಸ್: ಸ್ಟೂಡೆಂಟ್ಸ್ ಹ್ಯಾವ್ ಐಡಿಯಾ ಅಬೌಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಗೇನ್ ನಾಲೆಜ್ ಆಫ್ ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಅಪ್ರೋಚಸ್ ಟು ದಿ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಈ ಅಧ್ಯಯನ ದೃಷ್ಟಿಕೋನ ಅಂದರೆ ವಿವಿಧ ಲೇಖಕರು ಅಥವಾ ಪಂಡಿತರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ವಿಷಯವನ್ನು ವಿಶ್ಲೇಷಿಸಲು, ಅರ್ಥ ಮಾಡಿಕೊಳ್ಳಲು, ವಿಷಯದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ವಿವಿಧ ತಜ್ಞರುಗಳು, ಪಂಡಿತರುಗಳು ಕೊಟ್ಟಿರ್ತಕ್ಕಂತಹ ದೃಷ್ಟಿಕೋನಗಳನ್ನು ನೋಡುವುದೇ ಅಪ್ರೋಚಸ್ ಟು ದಿ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಹೀಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವಿಷಯವನ್ನು ಅರ್ಥೈಸಲು, ವಿಶ್ಲೇಷಿಸಲು ವಿವಿಧ ತಜ್ಞರು ನೀಡಿರ್ತಕ್ಕಂತಹ ದೃಷ್ಟಿಕೋನಗಳಲ್ಲಿ ನಾವು ಎರಡು ರೀತಿಯಾಗಿ ವಿಂಗಡಿಸ್ತೇವೆ. ಸೊ ಒಂದು ಕ್ಲಾಸಿಕಲ್ ಅಪ್ರೋಚ್, ಇನ್ನೊಂದು ಸೈಂಟಿಫಿಕ್ ಅಪ್ರೋಚಸ್ ಅಂತ. ಕ್ಲಾಸಿಕಲ್ ಅಪ್ರೋಚ್ ಆ್ಯಂಡ್ ಸೈಂಟಿಫಿಕ್ ಅಪ್ರೋಚ್. ಈ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ವಿಧಾನಗಳನ್ನು ಹೆಡ್ಲೆ ಬುಲ್ ಅನ್ನುವಂಥವರು ಸಾಂಪ್ರದಾಯಿಕ ದೃಷ್ಟಿಕೋನಗಳು ಮತ್ತು ವೈಜ್ಞಾನಿಕ ದೃಷ್ಟಿಕೋನ ಅಂತ ವಿಂಗಡಿಸಿದ್ದಾರೆ. ಇದು ಸಾಂಪ್ರದಾಯಿಕ ದೃಷ್ಟಿಕೋನ ಪುರಾತನವಾಗಿರ್ತಕ್ಕಂಥದ್ದು, ವೈಜ್ಞಾನಿಕ ದೃಷ್ಟಿಕೋನ ಆಧುನಿಕ ದೃಷ್ಟಿಕೋನ ಆಗಿರುತ್ತದೆ. ಸಾಂಪ್ರದಾಯಿಕ ದೃಷ್ಟಿಕೋನದಲ್ಲಿ ಹಿಸ್ಟಾರಿಕಲ್ ಅಪ್ರೋಚು, ಫಿಲಾಸಫಿಕಲ್ ಅಪ್ರೋಚು, ಲೀಗಲ್ ಅಪ್ರೋಚು, ಇನ್ಸ್ಟಿಟ್ಯೂಷನಲ್ ಅಪ್ರೋಚು, ಸೊ ಈ ಥರದ್ದು ಬರುತ್ತೆ. ಬಟ್ ದಾವಣಗೆರೆ ವಿಶ್ವವಿದ್ಯಾನಿಲಯದ 5ನೇ ಸೆಮಿಸ್ಟರ್ಗೆ ನಿಮ್ಮ ಈ ಒಂದು ಪತ್ರಿಕೆಗೆ ಕೇವಲ ಹಿಸ್ಟಾರಿಕಲ್ ಅಪ್ರೋಚು ಮತ್ತು ಫಿಲಾಸಫಿಕಲ್ ಅಪ್ರೋಚಸನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅದನ್ನು ಎರಡನ್ನು ನೋಡಿದರೆ ಸಾಕಾಗತ್ತೆ. ಸೊ ಇನ್ನು ಈ ಕ್ಲಾಸಿಕಲ್ ಅಪ್ರೋಚ್ ಮೇನಾಗಿ ಕಾನ್ಸಂಟ್ರೇಟ್ ಮಾಡೋದು ಅಧ್ಯಯನದ ವಸ್ತುವಿಗೆ ಹೆಚ್ಚು ಒಂದು ಕಾನ್ಸಂಟ್ರೇಷನನ್ನು, ಅಂದರೆ ಅಧ್ಯಯನದ ವಿಧಾನಕ್ಕಿಂತ ಅಧ್ಯಯನದ ವಸ್ತುವೇ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಸಾಂಪ್ರದಾಯಿಕ ವಿಧಾನಗಳಲ್ಲಿ. ಅಂದರೆ ನಾವು ಐತಿಹಾಸಿಕ ವಿಧಾನದಲ್ಲಾಗಲಿ, ಫಿಲಾಸಫಿಕಲ್ ಅಪ್ರೋಚಸ್ ತತ್ವಶಾಸ್ತ್ರೀಯ ವಿಧಾನದಲ್ಲಿ ದೃಷ್ಟಿಕೋನದಲ್ಲಾಗಲಿ, ಇವುಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಅಧ್ಯಯನದ ಒಂದು ವಿಧಾನಕ್ಕಿಂತ ಅಧ್ಯಯನದ ಒಂದು ವಸ್ತುವಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ನಾವು ಅಧ್ಯಯನ ಮಾಡ್ತೀವಿ. ಸೊ ಇದು ಕ್ಲಾಸಿಕಲ್ ಅಪ್ರೋಚಿನ ಒಂದು ಲಕ್ಷಣವಾಗಿರುತ್ತೆ. ಈ ಸಾಂಪ್ರದಾಯಿಕ ವಿಧಾನವು ಅಧ್ಯಯನದ ವಸ್ತುವಾಗಿರ್ತಕ್ಕಂಥ ಇತಿಹಾಸ ಆಗಿರ್ಬೋದು, ಅಂತಾರಾಷ್ಟ್ರೀಯ ಒಂದು ಚಿಂತಕರುಗಳಿಂದಾಗಿರ್ಬೋದು, ಪ್ರಾಧ್ಯಾಪಕರುಗಳಿಂದಾಗಿರ್ಬೋದು, ಈ ಒಂದು ಕ್ಲಾಸಿಕಲ್ ಅಪ್ರೋಚು ನಿಂತಿದೆ. ಸೊ ಕ್ಲಾಸಿಕಲ್ ಅಪ್ರೋಚಲ್ಲಿ ನಾವು ವಿವಿಧ ತಜ್ಞರುಗಳ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡೋದಾಗಿರ್ಬೋದು, ಈ ಥರದ್ದನ್ನು ನಾವು ಕ್ಲಾಸಿಕಲ್ ಅಪ್ರೋಚಲ್ಲಿ ನೋಡ್ತಾ ಹೋಗ್ತೀವಿ. ಈ ಕ್ಲಾಸಿಕಲ್ ಅಪ್ರೋಚು ವಿವಿಧ ಚಿಂತಕರುಗಳು, ವಿವಿಧ ರಾಯಭಾರಿಗಳು ಅವರ ಅಭಿಪ್ರಾಯಗಳ ಮೇಲೆ ಈ ಒಂದು ಕ್ಲಾಸಿಕಲ್ ಅಪ್ರೋಚು ನಿಂತಿರ್ತಕ್ಕಂಥದ್ದು. ಸೊ ಅವ್ರು ಏನು ಹೇಳ್ತಾರೋ ಅದರ ಆಧಾರದ ಮೇಲೆ ನಾವು ಈ ಒಂದು ಕ್ಲಾಸಿಕಲ್ ಅಪ್ರೋಚನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಈ ಆಧುನಿಕ ವಿಧಾನಗಳು ಬರೋದಕ್ಕಿಂತ ಮುಂಚೆ ಸಾಂಪ್ರದಾಯಿಕ ದೃಷ್ಟಿಕೋನಗಳು ತುಂಬಾ ಮಹತ್ವವನ್ನು ಹೊಂದಿದ್ದು, ಇವು ಇನಿಷಿಯಲ್ ಸ್ಟೇಜಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡೋದಕ್ಕೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥದ್ದು. ಈ ಸಾಂಪ್ರದಾಯಿಕ ದೃಷ್ಟಿಕೋನಗಳು
ಈ ತತ್ವಜ್ಞಾನಿಗಳ ಹೇಳಿಕೆಗಳಾಗಿರ್ಬೋದು, ರಾಯಭಾರಿಗಳ ಒಂದು ಏನು ಅವ್ರು ಕೊಟ್ಟಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ನಾವು ಅಧ್ಯಯನ ಮಾಡ್ತಾ ಹೋಗ್ತಿದ್ವಿ. ಇದಕ್ಕೆ ಹೆಡ್ಲೇಬುಲ್ ಅವರು ಈ ಸಾಂಪ್ರದಾಯಿಕ ವಿಧಾನಗಳ ಒಂದು ಪ್ರತಿಪಾದಕರಾಗಿ, ಇವರು ಅದಕ್ಕೆ ಸಪೋರ್ಟರ್ ಆಗಿ ಸಾಂಪ್ರದಾಯಿಕ ವಿಧಾನಕ್ಕೆ ಪ್ರೋತ್ಸಾಹನ ನೀಡ್ತಾ ಬಂದಿದ್ದಾರೆ. ಸೊ ಆಧುನಿಕ ವಿಧಾನಗಳು ಬರೋ ಮುಂಚೆ ನಮ್ಗೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಅಧ್ಯಯನ ಮಾಡೋದಕ್ಕೆ ಇರುವಂತಹ ವಿಧಾನಗಳಂದರೆ ನಮಗೆ ಸಾಂಪ್ರದಾಯಿಕ ವಿಧಾನಗಳ ಮೂಲಕ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡ್ತಾ ಇದ್ವಿ. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ವಿಷಯವು ಯಾವಾಗ ತನಗೆ ಸ್ವಂತ ಅಸ್ತಿತ್ವವನ್ನು ಪಡೆದುಕೊಳ್ತಾ ಬಂತೋ ಇದನ್ನು ವೈಜ್ಞಾನಿಕ ತಳಿಯಾದ ಮೇಲೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕು ಅನ್ನೋವಂಥ ಒಂದು ದೃಷ್ಟಿಕೋನದಿಂದ ವೈಜ್ಞಾನಿಕ ವಿಧಾನಗಳನ್ನು 1960ರಿಂದ ಈಚೆಗೆ ವೈಜ್ಞಾನಿಕ ವಿಧಾನಗಳನ್ನು ವೈಜ್ಞಾನಿಕ ತಳಹದಿ ಆಧಾರದ ಮೇಲೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡುವಂಥ ಒಂದು ರೂಢಿ ಪ್ರಾರಂಭವಾಯಿತು. ಸೊ ಈ ವೈಜ್ಞಾನಿಕ ವಿಧಾನದಲ್ಲಿ ನಾವು ದ ರಿಯಲಿಸ್ಟ್ ಥಿಯರಿ ಆಗಿರ್ಬೋದು, ಸಿಸ್ಟಮ್ ಅಪ್ರೋಚ್ ಆಗಿರ್ಬೋದು, ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಸೊ ಇವುಗಳನ್ನು ನಾವು ಸೈಂಟಿಫಿಕ್ ಅಪ್ರೋಚಿನಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ವಾಸ್ತವಿಕ ಸಿದ್ಧಾಂತ ಅಥವಾ ಯಥಾರ್ಥ ಸಿದ್ಧಾಂತ, ವ್ಯವಸ್ಥಾ ಸಿದ್ಧಾಂತ, ನಿರ್ಧಾರ ತೆಗೆದುಕೊಳ್ಳೋ ಸಿದ್ಧಾಂತ, ಇವುಗಳನ್ನು ನಾವು ಆಧುನಿಕ ದೃಷ್ಟಿಕೋನಗಳು ಅಥವಾ ವೈಜ್ಞಾನಿಕ ದೃಷ್ಟಿಕೋನಗಳಂತ ವಿಭಾಗಿಸ್ತೀವಿ. ಸೊ ಈ ವೈಜ್ಞಾನಿಕ ದೃಷ್ಟಿಕೋನಗಳು ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ರಾಷ್ಟ್ರಗಳು ಹುಟ್ಕೊಳ್ತಾ ಇದ್ದಾವೆ. ಸೊ ಇವು ಮಾನವನ ಮನಸ್ಸಿನ ಆಧಾರದ ಮೇಲೆ, ಮಾನವನ ಮನಸ್ಸು ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆಯೋ ಸೊ ಇವುಗಳ ಆಧಾರದ ಮೇಲೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೂ ಕೂಡ ಪರಿಣಾಮ ಬೀರುತ್ತದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸೊ ಈ ಸಾಂಪ್ರದಾಯಿಕ ಚಿಂತನೆಗಳನ್ನು ಹೊರಬಂದು ವ್ಯವಸ್ಥಿತವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಈ ವೈಜ್ಞಾನಿಕ ವಿಧಾನಗಳನ್ನು ಹುಟ್ಟು ಹಾಕಿದರು. ಸೊ ಹೀಗೆ ಎರಡೆರಡು ಚಿಂತನೆಗಳು, ಎರಡೆರಡು ಅಧ್ಯಯನ ವಿಧಾನಗಳು ಹುಟ್ಕೊಂಡು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಅಧ್ಯಯನ ಮಾಡೋದಕ್ಕೆ ಒಂದು ಸಾಂಪ್ರದಾಯಿಕ ಚಿಂತನೆ, ಸಾಂಪ್ರದಾಯಿಕ ವಿಧಾನಗಳಾಗಿರ್ಬೋದು, ವೈಜ್ಞಾನಿಕ ವಿಧಾನಗಳಾಗಿರ್ಬೋದು. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಒಂದು ಚರ್ಚೆಗಳು ಪ್ರಾರಂಭವಾದವು. ಸೊ ಇಲ್ಲಿ ಯಾವುದೇ ಒಂದು ಸಿದ್ಧಾಂತ ಒಂದು ವಿಷಯವನ್ನು, ಸತ್ಯವನ್ನು ಅರಿತುಕೊಳ್ಳಲಿಕ್ಕೆ ರೂಪಿಸಲ್ಪಟ್ಟಿರುತ್ತದೆ. ಸೊ ಇದು ಹಳೆಯದು ಅಥವಾ ಹೊಸದು ಅನ್ನೋದಕ್ಕಿಂತ ಸೊ ಆ ವಿಷಯವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಯಾವುದು ಹೆಚ್ಚು ಮುಖ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಹಳೆಯ ಒಂದು ಸಾಂಪ್ರದಾಯಿಕ ವಿಧಾನಗಳಲ್ಲಿ ವೈಜ್ಞಾನಿಕ ಅಂಶ ಕಡಿಮೆ ಇತ್ತು, ಅದನ್ನು ಸಾರಾಸಗಟಾಗಿ ತಳ್ಳಿ ಹಾಕಲಿಕ್ಕೆ ನಮಗೆ ಬರೋದಿಲ್ಲ. ಸೊ ವೈಜ್ಞಾನಿಕ ವಿಧಾನಗಳನ್ನು ನಾವು ಯಾವುದೇ ಟೀಕೆ ಇಲ್ಲದೆ ಒಪ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸೊ ಇಲ್ಲಿ ಪ್ರತಿಯೊಂದು ವಿಧಾನವೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಸಾಂಪ್ರದಾಯಿಕ ವಿಧಾನಗಳಾಗಿರ್ಬೋದು ಮತ್ತು ವೈಜ್ಞಾನಿಕ ವಿಧಾನ ಆಗಿರ್ಬೋದು. ಈ ವೈಜ್ಞಾನಿಕ ವಿಧಾನದಲ್ಲಿ ನಿಮಗೆ ಅಂದರೆ ದಾವಣಗೆರೆ ವಿಶ್ವವಿದ್ಯಾನಿಲಯ ಪ್ರಿಸ್ಕ್ರೈಬ್ ಮಾಡಿರುವಂಥದ್ದು ರಿಯಲಿಸ್ಟ್ ಅಪ್ರೋಚು ಮತ್ತು ಸಿಸ್ಟಮ್ ಅಪ್ರೋಚ್, ಈ ಎರಡನ್ನು ನಿಮ್ಮ ಒಂದು ಸೆಮಿಸ್ಟರ್ಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಸೊ ಈ ಒಂದು ಅವಧಿನಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವಿಧಾನಗಳನ್ನು ಅಥವಾ ದೃಷ್ಟಿಕೋನಗಳನ್ನು ನೋಡಿದ್ವಿ. ದ ಅಪ್ರೋಚಸ್ ಟು ದಿ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ನ ನೋಡಿದ್ವಿ. ಸೊ ಇದರಲ್ಲಿ ಕ್ಲಾಸಿಕಲ್ ಅಪ್ರೋಚು, ಕ್ಲಾಸಿಕಲ್ ಅಪ್ರೋಚಲ್ಲಿ ಎರಡನ್ನು ನಿಮಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಒಂದು ಹಿಸ್ಟಾರಿಕಲ್ಲು, ಇನ್ನೊಂದು ಫಿಲಾಸಾಫಿಕಲ್ಲು. ಸೊ ಈ ಹಿಸ್ಟಾರಿಕಲ್ ಅಪ್ರೋಚು ಐತಿಹಾಸಿಕ ಘಟನೆಗಳ ಆಧಾರದ ಮೇಲೆ ವಿವಿಧ ತತ್ವಶಾಸ್ತ್ರಜ್ಞರು ಕೊಟ್ಟಿರ್ತಕ್ಕಂಥ ಅಭಿಪ್ರಾಯಗಳ ಆಧಾರದ ಮೇಲೆ ನಾವು ಅಧ್ಯಯನ ಮಾಡ್ತೀವಿ. ಸೈಂಟಿಫಿಕ್ ಅಪ್ರೋಚಲ್ಲಿ ಎರಡು ವಿಧಾನಗಳನ್ನು ನೋಡ್ತೀವಿ. ಸೊ ಅದರಲ್ಲಿ ರಿಯಲಿಸ್ಟು ಮತ್ತು ಸಿಸ್ಟಮ್ ಅಪ್ರೋಚು. ಸೊ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ MCQ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕ್ಲಾಸಿಕಲ್ ಅಪ್ರೋಚ್? ಈ ಕೆಳಗಿನವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ದೃಷ್ಟಿಕೋನ ಅಲ್ಲ? ಸಿಸ್ಟಮ್ ಅಪ್ರೋಚು, ಹಿಸ್ಟಾರಿಕಲ್ ಅಪ್ರೋಚು, ಲೀಗಲ್ ಅಪ್ರೋಚು, ಆಮೇಲೆ ಫಿಲಾಸಫಿಕಲ್ ಅಪ್ರೋಚು. ಇದಕ್ಕೆ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಸಿಸ್ಟಮ್ ಅಪ್ರೋಚು ಅದೊಂದು ಸೈಂಟಿಫಿಕ್ ಅಪ್ರೋಚ್ ಸೈಂಟಿಫಿಕ್ ಅಪ್ರೋಚ್ ಆಗಿರೋದ್ರಿಂದ ಆಪ್ಷನ್ ಎನ್ನು ಟಿಕ್ ಮಾಡಬೇಕು. ಸೊ ಎರಡನೇದು MCQ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಸೈಂಟಿಫಿಕ್ ಅಪ್ರೋಚ್? ಸಿಸ್ಟಮ್ ಅಪ್ರೋಚ್, ಲೀಗಲ್ ಅಪ್ರೋಚ್, ರಿಯಲಿಸ್ಟ್ ಅಪ್ರೋಚ್, ಡಿಸಿಷನ್ ಮೇಕಿಂಗ್ ಅಪ್ರೋಚ್. ಸೊ ಇದರಲ್ಲಿ ಯಾವ ಆಪ್ಷನ್ ಅಂತಂದರೆ ಆಪ್ಷನ್ ಬಿ, ಲೀಗಲ್ ಅಪ್ರೋಚ್ ಈಸ್ ನಾಟ್ ಸೈಂಟಿಫಿಕ್ ಅಪ್ರೋಚ್ ಆಗಿರುತ್ತೆ. ಸೊ ಇದಕ್ಕೆ ಹೆಚ್ಚಿನ ಅಧ್ಯಯನಗಳೇನಾದರೂ ಬೇಕಾದರೆ ನಿಮಗೆ ಮಟೀರಿಯಲ್ ಬೇಕಾಗಿತ್ತಂದರೆ ಸೊ ಇವೇ ರೆಫರೆನ್ಸ್ ಮಟೀರಿಯಲ್ ಅಂತ ತಗೊಂಡ್ರೆ. ಸೊ ಈ ಒಂದು ಅವಧಿಯನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.